26th ದಿನ ನಮಗೆ ಕೊರಟಗೆರೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಬಂತು. ದಟ್ ಸಿದ್ಧಗಂಗಮ್ಮ ಅನ್ನಂಥವರು ಜಿ ನಾಗೇನಹಳ್ಳಿಯಿಂದ ಅವ್ರ ಮನೆಯಿಂದ ಮಿಸ್ ಆಗಿದ್ದರು ಅಂತ. ಸೊ ಮಾಹಿತಿ ಬಂದ ತಕ್ಷಣ ನಮ್ಮ ಪೊಲೀಸರು ಅವರಿಗೆ ಸಂಬಂಧಿಕರು ಮತ್ತು ಅವರಿಗೆ ಬೇರೆ ಏನಾದರೂ ವಿಚಾರಗಳಿದಾವ ಅಂತ ತಿಳ್ಕೊಂಡಾಗ ಅವರಿಗೆ ನಂಜುಂಡಯ್ಯ ಅನ್ನೋರೊಬ್ಬರ ಜೊತೆ ಮುದ್ದೇನಹಳ್ಳಿ ಪಾಳ್ಯ ಊರಲ್ಲಿರುವ ಒಂದು ವ್ಯಕ್ತಿ ಜೊತೆ ಇಲಿಸಿಟ್ ಅಫೈರ್ ಇರುವ ಮಾಹಿತಿ ಕಂಡು ಬಂದಿದೆ. ಸೊ ಇಮ್ಮಿಡಿಯೇಟಾಗಿ ಎಲ್ಲಿದ್ದಾರೆ ಅನ್ನೋದು ಹುಡ್ಕೊಂಡು ನಾವು ಸ್ಪಾಟಿಗೆ ಅಲ್ಲಿ ಅವರು ಆ ವ್ಯಕ್ತಿನ ಪ್ರಶ್ನಿಸಿರುವಾಗ ಈ ಥರ 22ನೇ ತಾರೀಕನ್ನೇ ಆ ಲೇಡಿ ಅವ್ರ ಮನೆ ಬಿಟ್ಟು ಇವ್ರ ಮನೆಗೆ ಬಂದಿದ್ದಾರೆ ಅಂತ ಕಂಡು ಬಂದಿತ್ತು. ಆಮೇಲೆ ಅವ್ರಿಗೆ ವಾಗ್ವಾದ ಆಗಿತ್ತು. ಈ ಹಣಕಾಸಿನ ವಿಚಾರ ಅವರು ಏನೋ ದುಡ್ಡು ಕೇಳಿದರು ಅಂತ ಹೇಳಿಕೊಟ್ಟು ಅದೇ ದಿನ ಆ ಲೇಡಿನ ಇವರು ಸಾಯಿಸಿ ಅವ್ರದ್ದೇ ಆಗಿರುವಂಥ ಫಾರ್ಮ್ ಹೌಸಲ್ಲಿ ತೋಟದಲ್ಲಿ ಅವ್ರನ್ನು ಗುಂಡಿಗೆ ತೆಗೆದು ಗುಂಡಿಯಲ್ಲಿ ಬರಿ ಮಾಡಿದ್ರು ಅಂತ ಮಾಹಿತಿ ಬಂದಿತ್ತು. ಸೊ ಆ ಮಾಹಿತಿ ಮೇಲೆ ಇಮ್ಮಿಡಿಯೇಟಾಗಿ ಏನು ಕೊರಟಗೆರೆಯಲ್ಲಾಗಿರೋ ಮಿಸ್ಸಿಂಗ್ ಕೇಸ್, ಅದು ಈ ಫಾರ್ಮ್ ಹೌಸ್ ಇರುವುದು ತುಮಕೂರು ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್. ಆ ಪೊಲೀಸ್ ಸ್ಟೇಷನ್ಗೆ ಅದು ಮರ್ಡರ್ ಕೇಸ್ಗಿಂತ ಕನ್ವರ್ಟ್ ಮಾಡಿಕೊಂಡು 103 ಸೆಕ್ಷನಲ್ಲಿ BNS ಅಲ್ಲಿ FIR ಮಾಡಿ ಅಕ್ಯೂಸ್ನ ಅರೆಸ್ಟ್ ಮಾಡಲಾಗಿದೆ. ಇವತ್ತು ಆ ಬಾಡಿನ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲಿ ಎಕ್ಸಿಮೇಷನ್ ಮಾಡಲಾಗ್ತಾಯಿದೆ. ಸೊ ಮಾಡಿದ ಮೇಲೆ ಪೋಸ್ಟ್ಮಾರ್ಟಮ್ ಮಾಡಿ ಮಿಕ್ಕಿದ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ ಆ್ಯಂಡ್ ಚಾರ್ಜ್ ಶೀಟ್ ಮಾಡಲಾಗುತ್ತೆ. ಸೊ ಪ್ರೈಮಾ ಫೇಸಿ ಇದೊಂದು ಇಲಿಸಿಟ್ ಅಫೈರ್ ಅಂತ ಕಂಡು ಬರ್ತಾ ಇದೆ. ಜೊತೆಗೆ ಈ ಲೇಡಿ ಇವ್ರನ್ನೂ ಏನೋ ದುಡ್ಡು ಕೇಳಿದ್ರಂತೆ, ಮನೆಯಲ್ಲಿ ಒಡವೆಗಳು ತೊಗೊಳ್ಳೋಕ್ಕೆ ಪ್ರಯತ್ನ ಮಾಡಿದರು ಅಂತ ಅಕ್ಯೂಸ್ಡ್ ಹೇಳ್ತಾರೆ. ಬಟ್ ನಾವು ಇನ್ವೆಸ್ಟಿಗೇಷನಲ್ಲಿ ಏನು ಬರುತ್ತೆ ಅಂತ ತಿಳ್ಕೊಂಡು ಅದನ್ನ ನಾವು ವಿಚಾರಣೆ ಮಾಡ್ತೀವಿ. ಈ ಕೃತ್ಯದಲ್ಲಿ ಎಷ್ಟು ಜನ ಭಾಗಿಯಾಗಿದ್ರು? ಸದ್ಯಕ್ಕೆ ಒಬ್ಬರೇ ಅಂತ ಕಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನಲ್ಲಿ ಏನಾದರೂ ಹೆಚ್ಚು ಬಂದರೆ ಅದನ್ನು ನಾವು ಪರಿಗಣಿಸ್ತೀವಿ. ಎಲ್ಲಿ ಸರ್ ಅವರು ಹಳ್ಳ ತೋಡಿ ಮುಚ್ಚಿದ್ರ ಅಥವಾ ಹೇಗೆ ಸರ್ ಅದು? ಡಿಗ್ ಮಾಡಿ ಇಟ್ಟು ನಾನು ಹೇಳಿದ್ದೀನಿ.